ಮರ್ಯಾದೆಗೆ ಅವಳು ಬಿಟ್ಟೋಗೋ, ಇಲ್ಲಾಂದ್ರೆ ಕೈ ಕಾಲು ಮುರ್ಕೊಂಡು ಆಸ್ಪತ್ರೆ ಸೇರ್ಬೇಕಾಗುತ್ತೆ. ಇನ್ಸ್ಪೆಕ್ಟರ್, ಇವನು ಆ ಹುಡುಗಿನ ಮಾನಭಂಗ ಮಾಡೋದಕ್ಕೆ ಪ್ರಯತ್ನ ಪಟ್ಟ. ಈ ರಾಸ್ಕಲ್ನ ಅರೆಸ್ಟ್ ಮಾಡಿ. ಸುಳ್ಳು ಸರ್. ಮೊದ್ಲು ಇವನೇ ಇಲ್ಲಿಗೆ ಬಂದು ಈ ಹುಡುಗಿಗೆ ಮಾನಭಂಗ ಮಾಡಕ್ ಪ್ರಯತ್ನ ಪಟ್ಟ. ಇದಕ್ಕೆಲ್ಲ ಕಾರಣ ಈ ಮೀನಾನೆ. ಮೊದ್ಲು ಇವಳನ್ನ ಕರ್ಕೊಂಡೋಗಿ. ಇನ್ಸ್ಪೆಕ್ಟ್ರೆ, ಸ್ವಲ್ಪ ಸುಮ್ಮನೆ ಇರ್ರಿ. ಮೇಡಮ್, ನೀವು? ನಾನು ಈ ಅಪಾರ್ಟ್ಮೆಂಟ್ ರೆಸಿಡೆನ್ಸ್ ಅಸೋಸಿಯೇಷನ್ ಸೆಕ್ರೆಟರಿ. ನನ್ನ ವೈಫು ಸರ್. ಅಲ್ಲ ಸರ್, ಆಫೀಸರ್ ಆಗಿ ಇಂತ ಕೆಲಸ ಮಾಡ್ಬೋದಾ ಸರ್ ಇವರು? ಸರಿಯಾದ ಸಮಯಕ್ಕೆ ಸುರೇಶ ಬಂದು ನಮ್ ಕುಮುದಿನನ್ನ ಕಾಪಾಡಿದ್ರು. ತುಂಬಾ ಸಂತೋಷ. ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರು ಸರಿ, ಇಲ್ಲಾಂದ್ರೆ ಬಾಯಿ ಪ್ಲಾಸ್ಟರ್ ಹಾಕ್ಬಿಡ್ತೇನೆ. ತುಂಬಾ ಸಂತೋಷ. ಶಟ್ ಅಪ್ ಕಾನ್ಸ್ಟೇಬಲ್, ಅರೆಸ್ಟ್ ದೆಮ್. ಬಂದ್ರೆ ನಡೀರಿ. ಸರ್, ಏನು ಆ ಹುಡುಗಿನ ನೋಡಿದ್ರ ಸರ್? ನಾನಿಲ್ಲಿ ಬಂದಿರೋದು ಹುಡುಗಿರನ್ನ ನೋಡಕ್ಕಲ್ಲ, ಕೇಸ್ ಬುಕ್ ಮಾಡಕ್ಕೆ. ಹಂಗಲ್ಲ ಸರ್, ಅದೇ ಮಿಸ್ಸಿಂಗ್ ಕೇಸು. ನಮ್ಮ ಸ್ಟೇಷನ್ಗೆ ಆಗಾಗ ಬರ್ತಿದ್ರಲ್ಲ ಸರ್, ರಾವ್ ಬಹದ್ದೂರ್ ರಾಜಾರಾವ್ ಅವ್ರ ಮಗಳು ಕುಮುದಿನಿ ಸರ್. ಹೌದಾ? ಹಾಗಾದ್ರೆ ನೀನ್ ಹೋಗಿ ಅವ್ರಿಗೆ ಫೋನ್ ಮಾಡಿ ಇಲ್ಲಿ ಕರ್ಸು. ಎಸ್ ಸರ್. ಬಾಮ ಇಲ್ಲಿ. ನೀನು ಕುಮುದಿನಿ ತಾನೆ? ಹೌದು. ಇವಳ ಹೆಸರು ನಿಮ್ಗೆ ಗೊತ್ತಾಯ್ತು ಸರ್? 6 ತಿಂಗಳಿಂದ ಹುಡುಕ್ತಾ ಇದ್ವಿ, ಇವತ್ ಸಿಕ್ಕಿದಾಳೆ. ಅಂದ್ರೆ ಮನೆಯಿಂದ ಓಡ್ ಬಂದ್ಬಿಟ್ಟಿದ್ಲು. ಪೇಪರ್ ಅಲ್ಲಿ ಹಾಕ್ಸಿದಲ್ಲಿ ಮರ್ಯಾದೆ ಹೋಗುತ್ತೋ ಅಂತ ಅವ್ರ ತಂದೆ ನನ್ನ ಹತ್ರ ಬಂದು ಕಂಪ್ಲೇಂಟ್ ಕೊಟ್ಟಿದ್ರು. ಅಂದ್ರೆ ಇವಳು ರಾವ್ ಬಹದ್ದೂರ್ ರಾಜಾರಾಯರ ಒಬ್ಬಳೇ ಮಗಳು. ಇದೆಲ್ಲ ನಿಜ ಏನಮ್ಮ? ಹೌದು ಆಂಟಿ. ನನ್ನ ತಂದೆ ನನ್ನನ್ನು ಎಷ್ಟು ಪ್ರೀತಿಸ್ತಿದ್ರು ಅಷ್ಟೇ ಹಠಮಾರಿ ಕೂಡ. ನನಗಿಷ್ಟ ಇಲ್ದಿರೋ ಒಬ್ಬ ಹುಡುಗನ ಜೊತೆ ಮದ್ವೆ ಮಾಡ್ಕೊಂತ ಒತ್ತಾಯ ಮಾಡಿದ್ರು. ಮನಸ್ಸಾಕ್ಷಿಗೆ ವಿರುದ್ಧವಾಗಿ ಬದುಕೋದಕ್ಕಿಂತ ಸ್ವತಂತ್ರವಾಗಿ ಬಾಳ್ಬೇಕು ಅನ್ನಿಸ್ತು. ಅದಕ್ಕೆ ನನ್ನ ಮನೆ ಬಿಟ್ಟು ಇಲ್ಲಿ ಬಂದು ಸೇರ್ಕೊಂಡೆ. ಇನ್ಸ್ಪೆಕ್ಟ್ರೆ, ಪ್ಲೀಸ್ ನಾನಿಲ್ಲಿರೋ ವಿಷಯನ ನನ್ನ ತಂದೆಗೆ ತಿಳಿಸ್ಬೇಡಿ. ನಾನಿಲ್ಲಿ ಸಂತೋಷವಾಗಿದ್ದೀನಿ. ನೀನೇನೋ ಸಂತೋಷವಾಗಿದ್ದೀಯಮ್ಮ, ಆದ್ರೆ ನಿಮ್ಮಪ್ಪ ಹೇಗಿದ್ದಾರೆ ಅಂತ ಒಂದಿನಾದ್ರೂ ಯೋಚನೆ ಮಾಡಿದ್ದೀನಮ್ಮ? ನಾನ್ ದುಡುಕಿ ಮಾಡಿದ ಒಂದೇ ಒಂದು ತಪ್ಪಿಗೆ ಎಂಥ ಶಿಕ್ಷೆ ಕೊಟ್ಬಿಟ್ಟೆ. ನೋಡಮ್ಮ ಕುಮುದಿನಿ, ನಿನ್ನನ್ನು ಬಿಟ್ಟು ಬದುಕೋ ಶಕ್ತಿ ನನ್ಗಿಲ್ಲಮ್ಮ. ನನ್ನ ತಪ್ಪನ್ನೆಲ್ಲ ಕ್ಷಮಿಸ್ಬಿಡು. ಬಾಮ ಹೋಗೋಣ. ಡ್ಯಾಡಿ, ಐ ಆಮ್ ಸೋ ಸಾರಿ ಡ್ಯಾಡಿ. ಇಟ್ಸ್ ಆಲ್ ರೈಟ್. ಕುಮುದಿನಿ, ಅಲ್ಲ ಕಣಮ್ಮ ಕುಮುದಿನಿ, ಇಷ್ಟು ದೊಡ್ಡ ಶ್ರೀಮಂತರ ಮಗಳಾಗಿ ಇಷ್ಟು ದಿನ ಇಲ್ಲಿ ಹೇಗಮ್ಮ ಕೆಲಸದೊಳಗಿದ್ದೆ? ರಿಯಲಿ ಯು ಆರ್ ಗ್ರೇಟ್, ಯು ಆರ್ ಗ್ರೇಟ್. ನೋಡಮ್ಮ, ನಮ್ಮಿಂದ ಏನಾದ್ರೂ ತಪ್ಪಾಕಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಮ್ಮ. ಹಾಗೆಲ್ಲ ಮಾತಾಡ್ಬೇಡಿ ಆಂಟಿ. ಇಷ್ಟು ದಿವಸ ನೀವೆಲ್ಲರೂ ನಿಮ್ಮಲ್ಲಿ ಒಬ್ಬಳು ಅಂತ ನನ್ನನ್ನು ನೋಡ್ಕೊಂಡ್ರಿ. ನಿಮ್ಮೆಲ್ರಿಗೂ ಹೇಗೆ ಕೃತಜ್ಞತೆ ಸಲ್ಲಿಸ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನಿಮ್ಮೆಲ್ಲರೂ ಪ್ರೀತಿ ವಿಶ್ವಾಸನ ನಾನು ಈ ಜನ್ಮದಲ್ಲಿ ಮರೆಯೋಲ್ಲ. ಸುರೇಶ್, ಥ್ಯಾಂಕ್ಸ್. ಆದಷ್ಟು ಬೇಗ ನಿನ್ ತಾಯಿ ಆಪರೇಷನ್ ಮಾಡಿಸೋದನ್ನ ಮರಿಬೇಡ. ನಾನು ಬರ್ತೀನಿ ಆಂಟಿ. ಹೋಗ್ಬಿಟ್ಟು ಬಾಮ್ಮ. ಬರ್ತೀನಿ ಆಂಟಿ. ಬಾಮ. ಬರ್ತೀನಿ ಅಂಕಲ್. ಥ್ಯಾಂಕ್ ಯು ಮಿಸ್ಟರ್ ಸುರೇಶ್. ಬರ್ತೀನಿ. ಬಾಮ್ಮ. ಯಾಕಮ್ಮ ಅಲ್ಲೇ ನಿಂತ್ಬಿಟ್ಟೆ? ಏನಿಲ್ಲ ಡ್ಯಾಡಿ, ಹಳೇದೆಲ್ಲ ನೆನಪಾಯ್ತು, ಅದಕ್ಕೆ. ಅದನ್ನೆಲ್ಲ ಮರ್ತು ನಗನಗುತ್ತಾ ಒಳಗ್ ಬಾಮ್ಮ. ಇಷ್ಟು ದಿವಸ ನೀನಿಲ್ದೆ ಕತ್ಲಾಗಿದ್ದಿ ಮನೆಗೆ ಬೆಳಕು ಕೊಡಮ್ಮ. ಇನ್ನೂ ಯಾಕಮ್ಮ ಯೋಚನೆ ಮಾಡ್ತಾ ಇದೀಯಾ? ಡ್ಯಾಡಿ, ನೀನ್ ಕೋಟ್ಯಾಧೀಶ್ವರ. ನಿನ್ನ ಆಲೋಚನೆನೂ. ಯಾಕಮ್ಮ ಇನ್ನೂ ಮಾತ್ನಲ್ಲೇ ಕೊಲ್ತಾ ಇದೀಯಾ? ಇಲ್ಲ ಡ್ಯಾಡಿ, ನೀವೆಲ್ಲವನ್ನೂ ಹಣ ಅಂತಸ್ತಿನಿಂದ ಅಳಿತೀರಾ. ಆದ್ರೆ ಪ್ರೀತಿಸೋ ಹೃದಯಗಳಿಗೆ ಯಾವ ಅಂತಸ್ತು ಇರಲ್ಲ. ಯಾಕಮ್ಮ ಸುತ್ತಿ ಬಳಸಿ ಮಾತಾಡ್ತೀಯ? ನಿನ್ನ ಆಸೆ ಆಕಾಂಕ್ಷೆಗಳಿಗೆ ಇನ್ಮೇಲೆ ಯಾವತ್ತೂ ಅಡ್ಡಿ ಬರೋದಿಲ್ಲ. ನಿನ್ ಮದ್ವೆ ವಿಷಯದಲ್ಲೂ ಕೂಡ. ಅಂದ್ರೆ ನಾನು ಏನು ಹೇಳ್ಬೇಡ. ಐನೋ ಯು ಆರ್ ರಿಯಲಿ ಗ್ರೇಟ್. ಸುರೇಖಾ, ನೋಡಮ್ಮ ಯಾರು ಬಂದಿದ್ದಾರೆ? ನಮ್ ಸುರೇಶ್ ಬಂದಿದ್ದಾನೆ, ಬೇಗ ಬಾ.
ನಿಮ್ಮ ಮಗಳಿಗೆ ಆಸೆಗಳೇನಾದ್ರೂ ಇದಾವ? ಡಾಕ್ಟ್ರೇ ಏನ್ ಹೇಳ್ತಾ ಇದ್ದೀರಾ? ಸುರೇಖಾ ಇನ್ನು ಕೆಲವು ಗಂಟೆಗಳು ಮಾತ್ರ ಬದುಕೋದು. ಅವಳ ಕೊನೆ ಆಸೆಗಳೇನೇ ಇದ್ರು ತೀರಿಸ್ಬಿಡಿ. ನಾವು ನೀವು ಮಾಡಬಹುದಾದಷ್ಟೇ. ಡಾಕ್ಟ್ರೇ ನನ್ನ ಇಡೀ ಆಸ್ತಿ ಖರ್ಚಾದ್ರೂ ಪರವಾಗಿಲ್ಲ, ನನಗೆ ನನ್ನ ಮಗಳು ಬೇಕು. ಅವಳು ಪ್ರೀತಿಸಿದ ಹುಡುಗನ ಜೊತೆ ಅವಳು ಮದುವೆ ನಿಶ್ಚಯ ಆಗಿದೆ. ಅವಳು ಮದುವೆ ಆಗೋದನ್ನ ನಾನು ಕಣ್ತುಂಬ ನೋಡ್ಬೇಕು ಡಾಕ್ಟ್ರೇ. ಅವಳು ಮುತ್ತೈದೆಯಾಗಿ ಸಾಯೋದನ್ನ ನಾನು ನೋಡ್ಬೇಕು ಡಾಕ್ಟ್ರೇ. ಹೇಗಾದ್ರೂ ಮಾಡಿ ನನ್ನ ಮಗಳನ್ನ ಬದುಕಿಸ್ಕೊಡಿ ಡಾಕ್ಟ್ರೇ, ನನ್ನ ಮಗಳನ್ನ ಬದುಕಿಸ್ಕೊಡಿ ಡಾಕ್ಟ್ರೇ. ಮಿಸ್ಟರ್ ಜಗನ್ನಾಥ್, ಸಾವನ್ನ ನಾವು ನೀವು ಅನ್ಕೊಂಡ ಹಾಗೆ ಮುಂದೂಡಕ್ಕಾಗಲ್ಲ. ಬದುಕು ಅನಿಶ್ಚಿತ, ಸಾವು ನಿಶ್ಚಿತ. ನಾವು ಮಾಡೋ ಪ್ರಯತ್ನ ಎಲ್ಲ ಮಾಡಿದ್ದೀವಿ. ಉಳಿದಿದ್ದು ಆ ದೇವರಿಗೆ ಬಿಟ್ಟಿದ್ದು. ನೀವು ಮನಸ್ಸಿಗೆ ಧೈರ್ಯ ತಂದ್ಕೊಳ್ಳಿ. ಹಾ, ಸರ್, ಡಾಕ್ಟರ್ ಏನಂತ ಹೇಳಿದ್ರು? ಏನ್ ಹೇಳಿದ್ರು ಸರ್? ನಿನ್ ಕಾಲ್ ತೊಳೆದು ನನ್ನ ಮಗಳನ್ನ ನಿನ್ಗೆ ದಾರಿ ಎರೆದುಕೊಟ್ಟು ನೀವಿಬ್ರು ಸಪ್ತಪದಿ ತುಳಿದು ನನಗೆ ಆಶೀರ್ವಾದ ಮಾಡಿಪ್ಪ ಅಂತ ನಾನು ನನ್ನ ಮಗಳ ಬಾಯಿಂದ ಕೇಳೋ ಭಾಗ್ಯ ನನಗಿಲ್ಲ ಅಂತ ಹೇಳ್ಬಿಟ್ರಪ್ಪ. ಸರ್, ದೇವ್ರು ಇಷ್ಟೊಂದು ಕ್ರೂರಿ ಆಗ್ಬಾರ್ದಾಗಿತ್ತು. ಸುರೇಶ್, ಆ ದೇವ್ರಿದಾನೋ ಇಲ್ವೋ, ನನ್ನ ಭಾಗಕ್ಕೆ ನೀನೇಪ ದೇವ್ರು. ಬಾ ಸುರೇಖಾ, ಅಮ್ಮ ಸುರೇಖಾ, ಇಲ್ಲೋಡಮ್ಮ, ಸುರೇಶ್ ಬಂದಿದ್ದಾರೆ. ನಿನ್ನ ಇಲ್ಲೇ ಈಗಲೇ ಮದುವೆ ಮಾಡ್ಕೋಬೇಕು ಅಂತ ಹಠ ಮಾಡ್ತಿದ್ದಾರಮ್ಮ. ಹಠ ಯಾರ್ದಪ್ಪ? ನಿಂದ? ಅವ್ರದ? ನೋಡು ಮಗು, ಶುಭ ಲಗ್ನಕ್ಕೆ ಸಮಯ ನೋಡ್ಬಾರ್ದಮ್ಮ. ಅಂದ್ರೆ ನನ್ ಸಮಯ ಬಂದ್ಬಿಡ್ತಪ್ಪ. ಸುರೇಖಾ, ಅವ್ರ ಕೈಯಿಂದ ನನ್ ಕೊರಳಿಗೆ ತಾಳಿ ಕಟ್ಸಿ ಅವ್ರಿಗೆ ಯಾಕಪ್ಪ ಹುರುಳಾಗ್ತೀಯ? ನಾಳೆ ಹುಟ್ಟೋ ಸೂರ್ಯನ್ ನೋಡೋ ಅದೃಷ್ಟ ನನಗಿಲ್ಲ ಅಂತ ನನ್ಗೆ ಈಗ್ಲೇ ಮದ್ವೆ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ್ಯಪ್ಪ. ಸುರೇಖಾ, ಸಾವು ನೆರಳಾಗಿ ನನ್ ಜೊತೆಲೇ ಇದ್ದಿದ್ದು ನನ್ಗೆ ಗೊತ್ತಿಲ್ಲ ಅನ್ಕೊಂಡಿದ್ರ? ನನ್ಗೆ ಗೊತ್ತಿದೆ ಅಂತ ನಿಮಗ್ ಗೊತ್ತಾದ್ರೆ ಇನ್ನೂ ಹೆಚ್ಚು ಸಂಕಟ ಪಡ್ತೀರಾ ಅಂತ ನಾನೇ ಮುಚ್ಚಿಟ್ಟಿದ್ದೆ. ನನ್ ಕುತ್ತಿಗೆಗೆ 3 ಗಂಟೆ ಬೀಳೋದ್ರಿಂದ ನಾನ್ ಸೆರಗಲ್ ಕಟ್ಕೊಂಡಿರೋ ಸಾವಿನ ಗಂಟು ಬಿಚ್ಕೊಳತ್ತೇನಪ್ಪ? ಯಾಕಾಗಬಾರ್ದು? ಜಗತ್ನಲ್ಲಿ ಎಂತೆಂತ ಅದ್ಭುತ ನಡೆದಿಲ್ಲ. ಸತ್ ಹೋದ ಸತ್ಯವನ್ನ ಬದುಕು ಬರಲಿಲ್ವೇ? ಸಾಯ್ತಾ ಇರೋದು ಸಾವಿತ್ರಿನಪ್ಪ. ನಿನ್ ಮಾತುಗಳಿಗೆ ನನ್ನ ಹತ್ರ ಉತ್ತರನೇ ಇಲ್ವಲ್ಲಮ್ಮ. ಇದೆ ಅಪ್ಪ, ಆದ್ರೆ ನೀನ್ ಒಪ್ಕೊಳ್ತಾ ಇಲ್ಲ. ಅಲ್ಲಮ್ಮ, ತನ್ನ ಕಣ್ಣನ್ನು ಕುಡಿ ತನ್ನ ಕಣ್ಮುಂದೆ ಸಾಯ್ತಾ ಇರೋದನ್ನ ಯಾವ ತಂದೆ ತಾನೇ ಒಪ್ಕೋತಾರಮ್ಮ? ಅಪ್ಪನ ಮಳ್ಳಲ್ಲಿ ಸಾಯೋ ಪುಣ್ಯ ಎಷ್ಟು ಜನ ಹೆಣ್ಮಕ್ಳು ಸಿಗುತ್ತೆ ಹೇಳಿಪ್ಪ. ನನ್ ಸಂತೋಷಕ್ಕಾದ್ರೂ ನೀನ್ ಮದುವೆ ಆಗ್ಲೇಬೇಕು. ಮಗಳಿಗೆ ಏನಂತ ಆಶೀರ್ವಾದ ಮಾಡ್ತೀಯ? ದೀರ್ಘ ಸುಮಂಗಲಿ ಆಗಿರು ಅಂತ ಹೇಳಕ್ ಆಗಲ್ವಲ್ಲ. ನನ್ ಬಾಳಲ್ಲಿ ಸುರೇಶ್ ಆಗಮನದಿಂದ
ಹೊಸ ಭಾವನೆ ಕನಸುಗಳು ಮೂಡಿದ್ವು. ಬದುಕ್ಬೇಕು ಅಂದ ಆಸೆ ಚಿಗುರ್ತು. ಪ್ರೀತಿ ಪ್ರೇಮ ಇದಕ್ಕೆಲ್ಲ ಹೊಸ ಅರ್ಥ ಕಂಡ್ಕೊಂಡೆ. ನಿಮ್ ನೆನಪುಗಳನ್ನೆಲ್ಲ ನನ್ನ ಜೊತೆನೆ ಕರ್ಕೊಂಡು ಹೋಗ್ತೇನೆ. ಸುರೇಖಾ, ನೀನ್ ಸಾಯೋದಿಲ್ಲ. ನಾನು ಈ ಸಾವಿಗೆ ಆ ದೇವನ ದೂಷಿಸಲ್ಲ. ಮುಂದಿನ ಜನ್ಮದಲ್ಲಾದ್ರೂ ಈ ತಂದೆಗೆ ಮಗಳಾಗಿ ನಿಮಗೆ ಬಾಳ ಸಂಗಾತಿಯಾಗಿ ಇರ್ಬೇಕು ಅಂತ ದೇವರಲ್ಲಿ ಸುರೇಖಾ. ಡಾಕ್ಟರ್, ಡಾಕ್ಟರ್, ಐ ಆಮ್ ಸಾರಿ ಸರ್. ಅಮ್ಮ ಸುರೇಖಾ, ಮಧುಗೆ ವರನು ತಾಳಿಯ ಕಟ್ಟುವ ವೇಳೆಯು ಕೊನೆಯ ತನಕ ಬಾಳಲಿ ಸೇರಿದ ಚಿಹ್ನೆಯು. For more updates, like, comment, subscribe to our channel.